ವಿಚಾರದಲ್ಲಿ ಯುಪಿ ಸಿಎಂ ಮತ್ತು ತಮಿಳುನಾಡು ಸಿಎಂ ನಡುವೆ ವಾರ್ ನಡೀತಾ ಇದೆ. ವೋಟ್ ಬ್ಯಾಂಕ್ ಅಪಾಯಕ್ಕೆ ಸಿಲುಕುತ್ತೆ ಎಂಬ ಕಾರಣಕ್ಕೆ ತಮಿಳುನಾಡು ಸರ್ಕಾರ ತ್ರಿಭಾಷಾ ಸೂತ್ರವನ್ನು ವಿರೋಧ ಮಾಡ್ತಿದೆ ಅಂತ ಯೋಗಿ ಟೀಕೆ ಮಾಡಿದ್ರಲ್ಲ, ಅದಕ್ಕೆ ಸ್ಟಾಲಿನ್ ಈಗ ಗರಂ ಆಗಿ ದ್ವೇಷದ ಬಗ್ಗೆ ನಮಗೆ ಉಪನ್ಯಾಸ ಮಾಡಲು ಬಯಸ್ತಾ ಇದ್ದೀರಾ? ನಾವು ಯಾವ ಭಾಷೆಯನ್ನು ವಿರೋಧ ಮಾಡ್ತಿಲ್ಲ, ಆದರೆ ಬಲವಂತದ ಹೇರಿಕೆಯ ವಿರುದ್ಧವಾಗಿ ನಾವಿದ್ದೀವಿ, ನ್ಯಾಯಕ್ಕಾಗಿ ಹೋರಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಅಣ್ಣಾಮಲೈ ಇದಕ್ಕೆ ಕೌಂಟರ್ ಕೊಟ್ಟರು. ಜನರ ಗಮನ ಬೇರೆ ಕಡೆಗೆ ಸೆಳೆಯೋದಕ್ಕೆ ನೀವು ಮಾಡ್ತಾ ಇರುವಂತಹ ರಾಜಕೀಯ ಪ್ರಯತ್ನ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಹೇಳಿದ್ದಾರೆ. ಅಣ್ಣಾಮಲೈ ಬಿಡ್ರಿ, ಎಲ್ಲದಕ್ಕೂ ಹೇಳ್ತಾರೆ. ಅಣ್ಣಾಮಲೈ ಹೇಳೋದಿದ್ರೆ ಅಣ್ಣಾಮಲೈ ಬಿಜೆಪಿ ಇರಲ್ಲ, ಎಲ್ಲದಕ್ಕೂ ಹೇಳಲೇಬೇಕು, ಅನಿವಾರ್ಯತೆ ಇನ್ನೇನಿದೆ ಅವರಿಗೆ. ನಮ್ಮ ಪ್ರಶ್ನೆ ಅದಲ್ಲ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಉತ್ತರ ಪ್ರದೇಶವೆಂಬ ಅದ್ಭುತ ರಾಜ್ಯದಲ್ಲಿ ಎಷ್ಟು ಜನ ಕನ್ನಡ ತಮಿಳು ಕಲ್ತಿದ್ದಾರೆ ಲೆಕ್ಕ ಕೊಡ್ರಪ್ಪ. ಅದೇ ಹಿಂದಿ ಮಾತ್ರ ಕಲ್ಸಕ್ಕೆ ಟ್ರೈ ಮಾಡ್ತೀರಿ ಎಲ್ಲ ಕಡೆ, ಕನ್ನಡ ತಮಿಳು ಒಬ್ರು ಕಲ್ತೇ ಇಲ್ಲ ಅಲ್ಲಿರೋ ಜನಗಳೇ ಅವರಲ್ವ? ಹಾಗೆ ಇಲ್ಲ, ಆಮೇಲೆ ಮಾತ್ರ ಹೇಳ್ತಾರೆ. ನಿಮಗೆ ಏನು ಹಿಂದಿ ಮೇಲೆ ಮೋಹ ಹೇಳ್ರಪ್ಪ. ಅದು ಇಲ್ದಿದ್ರೆ ಏನಾಗತ್ತೆ ಹೇಳ್ರಪ್ಪ ಯಾರು ಒಬ್ಬರು. ನನಗೆ ಅದು ಇರಲೇಬೇಕು ಅನ್ನೋದು ಯಾಕೆ? ಅದು ಇಲ್ದಿದ್ರೆ ಏನಾಗತ್ತೆ ಹೇಳಿಪ್ಪ ಯಾರು ಒಬ್ರು. ಏನಾಗತ್ತೆ? ಏನು ಇಲ್ಲಿವರೆಗೂ ಏನೂ ಆಗಿಲ್ಲ, ಮುಂದೇನೂ ಆಗಲ್ಲ, ಅಷ್ಟೇ ಅಲ್ವ ಸರ್? ಅಷ್ಟೇ ತಾನೆ. ಮತ್ತೆ ಯಾಕೆ ಅದಕ್ಕೆ ಅಷ್ಟೊಂದು ಒದ್ದಾಡ್ಬೇಕು ನೀವು ಹಠ ಹಿಡ್ಕೊಂಡು? ದೇಶದ್ರೋಹಿಗಳು ಥರ ಅಂತ. ಯಾವೊಂದು ದೇಶದ್ರೋಹಿ? ನೀವುಗಳು ದೇಶದ್ರೋಹಿಗಳು. ದಕ್ಷಿಣ ಭಾರತದ ದುಡ್ಡನ್ನು ತಿಂದಿರೋ ಉತ್ತರ ಭಾರತದವ್ರು ಉತ್ತರ ಕೊಡ್ಬೇಕು ನೀವು ನಮಗೆ. ಹಂಗಾರೆ ಆ್ಯಕ್ಚುಲಿ ಹೆಚ್ಚು ಕಡಿಮೆ ಮಾತಾಡಿದ್ರೆ ದಕ್ಷಿಣ ಭಾರತದ ಆರ್ಥಿಕ ಸ್ಥಿತಿಗತಿ ಉತ್ತರ ಭಾರತ ಅಥವಾ ಬೇರೆ ಭಾಗದ ಏನಿದೆ ಅಂತ ಎಲ್ಲವನಿಗೂ ಗೊತ್ತಿದೆ. ನೀವು ನಾಚಿಕೆ ಪಟ್ಕೋಬೇಕಾಗಿರೋದು. ಅದು ಇಲ್ದಿದ್ರೆ ಏನಾಗತ್ತೆ ಆ ಹಿಂದಿ ನನಗೆ ಅರ್ಥ ಆಗಿಲ್ಲ. ಯಾಕೆ ಇರಬೇಕು? 3ನೇದೋ 4ನೇದೋ 6ನೇದೋ ಅದು ಯಾಕೆ ಇರಬೇಕದು ರೂಲ್ ಪ್ರಕಾರದಲ್ಲಿ? ಸುಮ್ಮನೆ ಬಿಟ್ಬಿಡಿ ನೋಡೋಣ. ಜನ ಬೇಕಾದ್ರೆ ಕಲಿತಾರೆ, ಇಲ್ಲಾಂದ್ರೆ ಬಿಡ್ತಾರೆ. ಇಲ್ಲ 3ನೇ ಭಾಷೆಯ ಯಾಕೆ? ನೀವು ಕನ್ನಡ ಮಾತಾಡ್ರಿ. ಯೋಗಿ ಆದಿತ್ಯನಾಥ್ ಸಾಹೇಬ್ರು ಮಾತಾಡ್ರಿ ಕನ್ನಡ, ನೋಡ್ತೀನಿ. ಎಸ್, ಮಹಾರಾಷ್ಟ್ರ DCM ಮೇಲೆ ಮಾತಾಡಿದ್ದವನು ಯಾರ ಕಾಮ್ರಾ ಪಾಮರ ಅವನಿಗೆ ಬೇಕೇನು? ಮಾರ್ಚ್ 31 ಬರೆದಿದ್ರೆ ಯಾತಾಕೊಂಬನಿ ಇದ್ರ ಬಿಟ್ಟಾಕೊಳ್ರಿ, ನಮಗೇನು ಹೋಗ್ಬೇಕು. ಯಾವುದೋ ಹಾಡೆಲ್ಲ ಬಳಸಿದ್ದಂತೆ ನಿರ್ಮಲಾ ಸೀತಾರಾಮನ್ ಬಗ್ಗೆ ಹಾಸ್ಯಕ್ಕೆ. ಅದೇನು ಬಿಡ್ರಿ, ಮೇಡಮ್ ಅರ್ಥ ಮಾಡ್ಕೋತಾರ ಅದನ್ನೆಲ್ಲ. ಏನು ಮೇಡಮ್ ಏನು ಕೋಪ ಮಾಡ್ಕೋತಾರ? ಅವ್ರೇನು ಕೋಪ ಮಾಡ್ಕೊಳ್ಳಲ್ಲ, ಅರ್ಥ ಮಾಡ್ಕೋತಾರೆ. ಶಿವಸೇನೆಯವರು ಹೇಳಿದ್ದಾರೆ ಪೊಲೀಸ್ನವ್ರು ಅರೆಸ್ಟ್ ಮಾಡಿ, ಇಲ್ಲದ್ರೆ ನಮ್ಮ ಭಾಷೆನಲ್ಲಿ ನಾವು ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ. ಹೌದಾ? ಏನು ನಿಮ್ಮ ಭಾಷೆ? ಆ ಪ್ರಕಾರನೇ ಕೊಟ್ಬಿಡಿ ಉತ್ತರ, ನೋಡೋಣ. ನಾವು ಅದು ನೋಡ್ಕೋತೀವಿ ಅಷ್ಟೇ. ಆಮೇಲೆ ನಮ್ಗೆ ಅರ್ಥ ಆಗುತ್ತೆ ನಿಮ್ಮ ಭಾಷೆ ಏನು ಅಂತ. ನಮ್ಗೆ ಅರ್ಥವೇ ಆಗಲ್ಲ ಆಮೇಲೆ ನಿಮ್ಮ ಭಾಷೆ. ಕೊಡ್ರಿ ನಿಮ್ಮ ಭಾಷೆಯಲ್ಲೇ ಕೊಡ್ರಿ. ಎಸ್.